ಮ್ಯಾಗಿನ ಹೊಲಕ್ಕೆ ಗೊಂಜಾಳ ಹಾಕಿದ್ನಲ್ಲಿ ಹೆಂಗ್ ಎಕರೆಕ್ 35 ಕ್ವಿಂಟಲ್ ಬಂದೈತಿ ಅದು 35 ಕ್ವಿಂಟಲ್ ಬಂದೈತಿ ಎಲ್ಲ ಓಕೆ 4 ಎಕರೆ ಇದಕ್ಕ 150 ಕ್ವಿಂಟಲ್ ಆಗ್ಯಾವ ಬರ್ತಾವ ಬೆಳಿ ಬರಕ್ ಇದು ಆಗಿಲ್ಲ ಬರ್ತಾವ್ಲಿ ಬಂದ್ರ ನಾವು ಇವ್ರು ರೈತರ ಮಾಲಿಗೆನ ಕಿಮ್ಮತ್ ಇಲ್ದಂಗ ಮಾಡ್ಯಾರ ಅದ ಮತ್ತ ಎಲ್ಲಾ ರೈತರು ಅದನ್ನ ಹಾಕಿದ್ರಿ ಅಡಿಕೆ ಬೆಳೆದ ಏನದ ಅಡಿಕೆ ಹಚ್ಚಿ ಏನದ ಆಟ ಇದಕ್ಕೆ ಎಷ್ಟು ಖರ್ಚು ಐತಿ ಅಂತಿದಿ ಖರ್ಚು ಜಗ್ ಐತಿಪ್ಪ ಇದಕ್ಕ ಅಡಿಕೆ ರೇಟ್ ಇಳಿಸ್ಬಿಟ್ರ ಅದು ಇಳಿಸ್ತಾರ ಹೊನ್ನಪ್ಪಣ್ಣವ್ರ ಇತ್ತಾಗ ಬರಕತ್ತಾರ ನೀನ್ ಸಲುವಾಗಿ ಮಾತಾಡಕ ಬರಕತ್ತಾರ ಏನ್ ಇವ್ರು ಹೌದು ಮರ್ರಿ ಇವ ಯಾಕೆ ಇತ್ತಾಗ ಬರಾಕತ್ತಾನ ಇವ ಬಂದಂದ್ರ ನನಗಂತೂ ಸಣ್ಣಗ್ ಜ್ವರನ ಬಂದಂಗ ಹಾಕೊಂಡ್ ನೋಡಿ ಯಾಕ ಬರೀ ರೊಕ್ಕ ಅಂತಾನ ರೊಕ್ಕ ರೊಕ್ಕ ಏನ್ ಮಾಡ್ತಾನ ಏನ ದುಡಿತಾನೋ ನಿಲ್ಲ ಬರೇ ಅಣ್ಣ ರೊಕ್ಕ ಕೊಡು. ಅಯ್ಯೋ ಇವತ್ತು ಹೆಂಗ್ರ ಮಾಡಿ ಖರ್ಚಿಗೆ ರೊಕ್ಕನೇ ಇಲ್ಲ ಹೆಂಗ್ ಕೇಳೋದು ಸಾವ್ಕಾರ ಬೇರೆ ಇಲ್ಲೇ ಅದಾರ ಬರ ನೋಡಂತಡಿ ಒಂದ್ 200 ರೂಪಾಯಿ ಕೊಡ್ತಾರ ಇಸ್ಕಂಡು ಹೆಂಗಾರ ತೆಲಿಬ್ಯಾನಿಪ್ಪ ಮರೆ ದೊಡ್ಡ ತೆಲಿಬ್ಯಾನಿ ಕೇಳಕ ಬರ್ತಾನ ಅವನ ಹೂಲ್ ಬಿಳಿ ಹೂಲ್ ಎಲ್ಲಿ ರೊಕ್ಕ ದುಡಿ ಬರ ದುಃಖ ಬಡಿ ಬೇಡ ಬರೀ ರೊಕ್ಕ ರೊಕ್ಕ ಕೊಡಕಿನ್ನ ಬಾರ ಬಾರ ಬಾ 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 ದುಡಿಯರ್ ಕೊಡಾಗ ನೀವು ಅಂತಾರ ಒಂದ್ ಸ್ವಲ್ಪ ಬರ್ಲೇವ ನೋಡಲ್ಲಿ ಮಾಡದ ಅವನ ದೂರ ಬಂದಿಯಲ್ಲ 2 ತಿಂಗಳಾತ ಕಂಡಿದ್ಯಲ್ಪ ನೀನ ಮತ್ ಕಾಣಕತ್ತಿ ಈಗ ಒಂದ್ ಹೆಲ್ಪ್ ಆಗ್ಬೇಕತ್ತೀರಿ ನಮಗ ಸ್ವಲ್ಪ ಏನೋ ಸಮಸ್ಯೆ ಐತ್ರಿ ಹಂಗಾಗಿ ನಿಮ್ಮನ್ನ ಏನೋ ಹೆಲ್ಪ್ ಕೇಳಕ್ ಬಂದ್ರೆ ಏನ್ ಅಂತೀರೇನ್ರಿಪಾ ನೀವು ನನಗ ತಲೆಯಾಗೈತೇನ್ ಸಮಸ್ಯೆ ತಲೆ ಕಿರಿತಿಯಲ್ಲ ಅಲ್ರಿ ಇದು ಹೆಂಗೆ ಕೇಳ್ಬೇಕನ್ನೋದು ಗೊತ್ತಾಗಲ್ಲ ಬಾಯ್ಲೆ ಕೇಳಲ್ಲ ಅದೇ ಸೌಕರ 2 ದಿವಸದಿಂದ ರೀ ಕೆಲ್ಸಕ್ಕ ಹೋಗಿದ್ದಿಲ್ರಿ ಏನಾಗಿತ್ತಂದಾಗ ₹1 ರೊಕ್ಕ ಇದ್ದಿದ್ದಿಲ್ರಿ ನನಗೆ ಅದಕ್ಕೆ ನಿಮ್ಮನ್ನ ಸಹಾಯ ಕೇಳೋಣ ಅಂತ ಬಂದ್ರಿ 2 ದಿವಸದಿಂದ ಕೆಲ್ಸಕ್ಕೆ ಹೋಗಿಲ್ಲ ಅಂತಿದಿ ಹೌದು ಬಕ್ಕಣದಾಗ ರೊಕ್ಕ ಇಲ್ಲ ಅಂತಿದಿ ಕೆಲ್ಸಕ್ಕೆ ಹೋದ್ರ ಬಕ್ಕಣ ತುಂಬತೈತಿ ಮಗನ ಹಂಗ ರೊಕ್ಕ ಕೇಳಿದ್ರೆ ರೊಕ್ಕ ಬರ್ತಾವನ ಹೌದ್ರಿ ನಾನು ಆದ್ರ ಕೆಲ್ಸ ಸಿಗ್ಲಿಲ್ರಿ ನಿನಗ ಕೆಲ್ಸ ಕೊಡ್ಲಂತ ಯಾರ್ಲೇ ಮರಿಯವ ಅದೇ ಸೌಕರ 2 ದಿವಸ ಆತ್ರಿ ಊಟನ ಮಾಡಿದ್ದಿಲ್ರಿ ಎಲ್ಲೂ ಕೆಲ್ಸಾನ ಇದ್ದಿದ್ದಿಲ್ರಿ ಅದಕ್ಕ ನಿಮ್ ಕಡೆಯಿಂದ ಒಂದ್ 200 ರೂಪಾಯಿ ಇಸ್ಕೊಂಡ್ ಹೋಗೋಣ ಅಂತ ಬಂದ್ರಿ ಸೌಕರ ನೀನು 200 ರೂಪಾಯಿ ಕೇಳಾತಿ 200 ರೂಪಾಯಿದ್ ದೊಡ್ಡ ಮಾತಲ್ಲ ಈಗ ನೋಡು ಇದು ರೈತರ ಬಾಳೆವು ಅದ 200 ರೂಪಾಯಿ ಇದ್ದಿದ್ರ ಇವತ್ ನೋಡು ನಾನು ಹೆಂತ ನನ್ ಕೂಡ ಜಗಾಡ್ತಿದ್ದಿಲ್ಲ ಯಾಕಂದ್ರೆ ಟಿವಿ ಕರೆನ್ಸಿ ಹಾಕಿಲ್ಲ ಅವ್ರದ್ದು ಹೊಟ್ಟಬೇನಿ ಅವ್ರಿಗೆ ನಮ್ಮ ರೈತರಿಗೆ ಏನಪ್ಪ 6 ತಿಂಗಳಿಗೆ ರೊಕ್ಕ ಕಾಣ್ತಾವಿ ನಿಮ್ಮದು ಪಾಡ ಯಾರ್ಯಾರಿಗಾರ ಕೇಳೋದ 200 ಕೊಡ್ರಿ 100 ಕೊಡ್ರಿ ಅನ್ನೋದು ಪಾಡ ರೈತರು ಹಂಗ್ ಮಾಡಕ್ ಬರೋದಿಲ್ಲಲ್ಲ ನೋಡ್ರಿ ಸೌಕ ಇಲ್ಲೋ ರೊಕ್ಕ ಈಗ ನೋಡಿಲಿ 200 ರೂಪಾಯಿ ಅಂತೀನಿ ನೀನು ಬರೀ ಎಣ್ಣೆ ಹೊಡ್ಯಾಕ ಈಗ ಅಡಿಕೆಗೆ ಎಣ್ಣೆ ಹೊಡಿಬೇಕು ನೋಡಿ ಎಷ್ಟು ಉದುರಿ ಬಿದ್ದಾವ ಗೊತ್ತನ ಅದಕ್ಕೆ ಎಲ್ಲ ಸಮಸ್ಯೆ ಅದಾವಪ್ಪ 200 ರೂಪಾಯಿ ಅಂತ ನೀ ಅಂತಿದಿ 200 ರೂಪಾಯಿ ತೆಗಿಬೇಕಾರೆ ಕಷ್ಟ ಐತಿದ್ರಾಗ ಈ ಭೂಮಿಯಾಗ ಮಣ್ಣಾಗಿಂದ 200 ರೂಪಾಯಿ ತಕ್ಕಬೇಕಲ್ಲ 4 ತಿಂಗಳು ದುಡಿಬೇಕು ತಮ್ಮ ಅದಕ್ಕ ನೀ ಹಂಗ ಬಂದ್ಬಿಟ್ಟಿ 200 ರೂಪಾಯಿ ಅಂತ ಹೇಳಿ ಹಿಂದೆ ಎಷ್ಟು ಕೊಟ್ಟ ನಿನ್ ರೊಕ್ಕನ ಕೊಟ್ಟ ನಿಲ್ ಕೈ ನಡ್ದಾಗ 1000 ಗಂಟ್ಲೆ 2000 ಮತ್ತೆ ಅಷ್ಟ ತಿಳ್ಕೊಬೇಕಪ್ಪ ಅವ್ನು ಹೊಳ್ಳ್ಯಾರ ಕೊಡ್ಬೇಕಾ ನೀನ್ ಪಾಪ ಏನಾಗೈತೆ ಸ್ವಾಕಾರದ ಅನ್ನೋದು ಇಲ್ರಿ ಅದು ಕೊಡೋಣ ಅನ್ಕಂದ್ರಿ ನನ್ ಕಡೆನ ರೊಕ್ಕಿಲ್ಲ ಮತ್ತೆ ನಿಮ್ದು ಹೆಂಗ ನೀ ಬೇಕಾದವಾಗ ಅನ್ಕ ನಿನ್ ಕಡೆ ರೊಕ್ಕನ ಇರಂಗಿಲ್ಲ ಪಾಪ ನೀ ಕೊಡೋಣ ಅಂತಿದಿ ನಿನ್ ಕಡೆ ರೊಕ್ಕನ ಇರೋದಲ್ಲ ಹಿಂಗಕ್ಕೈತಿ ಬಾಳೆವು ಇಲ್ರಿ ಕೊಡ್ತೇನೆ ಸೌಕರ ಮತ್ ಕೊಟ್ಟು ಇದನ್ನ ಮಾಡ್ತೇನ್ರಿ ಸೌಕರ ನಾನು ಬಾರಿ ತಲಿತೀನಪ್ಪ ನೀನು ಇದು ಒಂದ್ಸಲ ಹೆಲ್ಪ್ ಮಾಡ್ಬಿಡ್ರಿ ಸಾಕ್ ನಮಗ ಎಷ್ಟ್ ಹೇಳ್ಬೇಕು 4 ಎಕರೆ ಅಲಸಂದಿ ಹಾಕಿದ್ದೆ ಮಗನ 4 ಸಲ ಎಣ್ಣೆ ಹೊಡೆದನಿ ಇವತ್ತಿನವ್ರಿಗೆ ಎಲಿ ಮುಟ್ರಿದ್ವು ಬಿಚ್ಚೋಲ್ವು ರೈತ ಎಷ್ಟು ಖರ್ಚು ಮಾಡಿ ಅನ್ನೋದು ನಿನ್ಗೇನು ಗೊತ್ತಲಿ 4 ಎಕರೆಗೆ ಎಷ್ಟು ಖರ್ಚು ಮಾಡಿ ಗೊತ್ತೈತಿ ನಿನಗೆ ರೈತರು ಕಷ್ಟ ಯಾರು ಹೇಳ್ಬೇಕು ನಾವು ಅದಕ್ಕೆ ನೋಡಿ ಅಲಸಂದಿಗೆ ಎಣ್ಣೆ ಹೊಡೆದವಿಲ್ಲ ಒಂದು ಕಾಯಿನೂ ಬಿಟ್ಟಿಲ್ಲ ಇವತ್ತಿನವ್ರಿಗಿನು ಅದಕ್ಕೆ ರೈತರದ್ದು ಭಾಳ ಕಷ್ಟ ಐತಿ ಆಮೇಲೆ ಅಲಸಂದಿಗೆ ಅಲ್ಲಿ ಹೋಗಲ್ಲಿ ಗ್ರೋಮರ್ ಕಂಪನಿಯಾಗ ಎಷ್ಟು ಸಾಲ ಮಾಡಿ ತೊಗೊಂಬಂದ ಅನ್ನೋದು ಆಮೇಲೆ ದಲಾಲ್ರ ಹತ್ರ ಸಾಲ ಒಂದು ಆಳು ಬಂದಂದ್ರೆ 400 ರೂಪಾಯಿ ರೊಕ್ಕ ಅವ್ರಿಗೆ ಎಲ್ಲರಿಗೆ ಕೊಟ್ಟು ನಮಗೆ ಏನು ಉಳಿತೈತಿಲಿ ಹೋಗ್ಲಿತ್ತಾಗ ಬಂದಿಯಲ್ಲ ಏನಿಲ್ಲ ನಮ್ ಕಷ್ಟ ಇದ್ರಿ ಇರುವಲ್ದಕ್ಕ ನಾವೇನ್ ರೈತರ ಉಣ್ಣಾಕ ತಿನ್ನಾಕಂತೂ ಏನ್ ಕಷ್ಟ ಇರೋದಲ್ಲ ನೋಡು ರೊಕ್ಕಿಲ್ಲ ಮನಿಗೆ ಹೋಗು ನಿಮ್ಮ ಅಕ್ಕ ಹೋದಾಳ ಅಲ್ಲಿ 1-2 ರೊಟ್ಟಿ ಹಚ್ಕೊಡ್ತಾಳ ಉಂಡು ಗಿಂಡು ಆರಾಮ್ ಹೋಗ್ಬಿಡು ನೀನು ಅಷ್ಟು ಮಾಡು ಏನೋ ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ರಿ ಸ್ವಲ್ಪ ನೋಡಿಲ್ಲಿ ಮುಂಗಾರ್ಯಾಗ ಗೊಂಜಾಳ ಬಿತ್ತಾಕತ್ತಿದ್ನೆ ಗೊಂಜಾಳ ಪ್ಯಾಕೆಟ್ ಉದ್ರಿ ತಂದನಿ ಗೊಬ್ಬರ ಉದ್ರಿ ತಂದನಿ ಬಂತು ಗೊಂಜಾಳ ಬಂದ್ರ ಅವ್ರಿಗೆ ರೊಕ್ಕ ಕೊಡಕ್ ಹೋದ್ನಲ್ಲ 18,000 ರೂಪಾಯಿ ಸಾಲ ಆಗಿತ್ತು ಅದಕ್ಕೆ 24,000 ಆಗೈತಿ ಬಡ್ಡಿ ಅಸಲು ಸೇರಿಸಿ ಅದಕ್ಕಪ್ಪ ಈಗ ನೋಡು ಗೋರ್ಮೆಂಟು 2,000 ನಿಕ್ಕಿ ಮಾಡಿದ್ರ ಏನು ಗೊಂಜಾಳ ರೇಟ್ ನಿಕ್ಕಿ ಮಾಡಿದ್ರ ಈಗ ನೋಡು 16-17 ರೂಪಾಯಿ ಯಾರು ಹೇಳ್ಬೇಕು ನಾವು ಹಂಗಾರ ರೈತರ ಕಷ್ಟನ ಆಮೇಲೆ ಹಮಾಲ್ರಿಗೆ ಕೊಡ್ಬೇಕು ಅಲ್ಲಿ ದಲಾಲರು ನಮ್ಮ್ಯಾಗ ಅವರು ನಮ್ದ ಅಂಗಿ ಹರ್ಕೊಂಡ್ ತಿಂತಾರ ಅವರು ಇಷ್ಟಂತ ಮಾಡ್ತೇವೆ ಅಂದ್ರೆ ರೈತರು ಎಲ್ಲರಿಗೆ ಹರಿದು ಹಂಚಿ ಹೋಗ್ಬೇಕು ರೈತಗೆ ಏನು ಉಳಿತೈತಿಪ್ಪ ಮತ್ತು ರೈತ ನಕ್ಕಂತನ ಇರ್ತಾವ ನಾವು ಯಾಕೆ ಹೇಳ
ಇಲ್ಲ ಅಂತ ಕೊರಗಂಗಿಲ್ಲ, ಐತಿ ಅಂತ ಮೆರೆಯಂಗಿಲ್ಲ. ಇಲ್ಲೆಲ್ಲ ನೋಡಪ್ಪ ಹತ್ತಿ, ಗೊಂಜಾಳ, ಆಮೇಲೆ ಅಲಸಂದಿ ಇಂಥದ್ರ ಮ್ಯಾಗ ಜೀವನ ಇರ್ತೈತಿ. ಅವಕಾರ ರೇಟ್ ಇಳಿಸ್ಬಿಟ್ರ ಇವರು, ಮುಂದೆ ರೈತರು ಬಾಳೆ ಹೆಂಗೆ ನಂಬದು? ಅದಕ್ಕೆ ಭಾಳ ಕಷ್ಟ ಐತಮ್ಮ. ರೈತ ಬದುಕದ ಕಷ್ಟ ಐತಿ. ರೈತನ ಬಗ್ಗೆ ಚಿಂತನೆ ಮಾಡಾರು ಯಾರಿಲ್ಲ. ಅದಕ್ಕೆ ಹೋಗಿ ಮನೆಗೆ ಹೋಗಿ, ನೀನು ಮನೆಗೆ ಹೋಗು ಉಂಡ್ ಗಿಂಡ ನಿನ್ನ ಕೆಲ್ಸಕ್ಕೆ ನೀವು ಹೋಗು, ನಾನು ಬರ್ತೇನೆ. ನೀನು ಹೋಗಿ ಮನೆಗೆ ಹೋಗು. ಆಯ್ತು ತೋರಿ ಸೌಕರ್, ನಾ ಬರ್ತೇನೆ ರೀ. ಆಯ್ತು ಅಲ್ರಿ ಆಯ್ತು, ಹೋಯ್ ಬಾ. ನಮ್ಮ ಸಮಸ್ಯೆನ ನಮಗ ಅದ್ರಾಗ ನಡು ಇಂತಾವು ನೀವು ಏನ್ ಮಾಡ್ಬೇಕು, ಇಂತಾವು ಬರ್ತಾವು. ಅದ್ರ ನಾವು ಏನ್ರಿ ಕುಗ್ಗಂಗಿಲ್ಲ. ರೈತರು ಬಾಳೆವು ಇಲ್ಲ ಅಂದರ್ಗೆ ಕೊಡಕ್ಕಾಗಂಗಿಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಮನೆಗೆ ಹೋಗಿ ಉಂಡ್ಗಿಂಡ್ ಹೋಗಲಕ್ಕ ಅವನಪ್ಪ ನಡ. ಪಾ ಬಾರ್ರೆ ಮರೆಯ, ಬಾರಿ ತಿಟ್ವಾಟ್ಲಿಪ್ಪ. ಏನ್ ಮಾಡ್ಬೇಕು? ಎಂತಿಂತಾರ ಅದ ನೋಡು ಭೂಮಿ ಮ್ಯಾಗ. ಅಲ್ಲಿ ಮತ್ ಇರಾರಪ್ಪ ಅವ್ರ ಎಲ್ಲಾರ. ಆ ಮಗ್ ಜಗ್ ರೊಕ್ಕ ಕೊಟ್ಟನಿ. ಇದ್ದಾಗ ಸೀದಾ ಎಗ್ ರೈಸ್ 90, ಎಗ್ ರೈಸ್ 90. ಅಲ್ರಿ ಅವ್ರ ಹೆಸರ ಹೊನ್ನಪ್ಪಣ್ಣಲ್ರಿ. ಅದಕ್ಕೆ ಈಗ ಏನಿಲ್ಲಲ್ಲ, ಏನಿಲ್ಲ ತಲೆ ತುರ್ಸಿ ಅಂತ ಬಂದ ಮಗ. ಹೇಗ್ ಕಳ್ಸಿ ಏಟ್ರ ಒಟ್ಟು ಕೊಟ್ ಕಳ್ಸ್ಬೇಕು ಬಾಡಪ್ಪ. ಪಾಪ ಪರಿಸ್ಥಿತಿ ಏನ್ ಕೊಟ್ಟು ಕಳಿಸ್ತಿಲಿ? ಏನೋ ಏನೋ ಒಂದ್ ರೂಪಾಯಿ ರೊಕ್ಕ ಇಲ್ತಮ್ಮ. ರೈತರ ಅಂದಿನ ಬಳಕ ಎಲ್ಲಾ ಸೊಸಕ್ಕ ರೆಡಿ ಇದ್ರೆ ಅಂದಿನ ಬಳಕ ಇದೇನು ಬಿಸ್ನೀರ್ ಹೊಯ್ಯಾಕತ್ರ ನೀವು ರೈತರು ಅದಕ್ಕಾಗಿ ಅದಿರಲ್ಲ, ಭೂಮಿ ಮ್ಯಾಗ ಇರೋದು ಬಿಸ್ನೀರ್ ಹೋಯ್ದ್ರೆ ತಡ್ಕಂತ ಸೌಕರ. ನೀವ ಹೆಂಗ ಅಂದ್ರ ರೂಪಾಯಿಗಳು ಎಲ್ಲಿ ಹೋಗಲ್ಲ, ಬದುಕ್ಬೇಕಾರ ಎಲ್ಲದಕ್ಕೂ ಗಟ್ಟಿ ಧೈರ್ಯ ಬೇಕು ಬಾ. ಹೌನ್ರಿ, ಮತ್ತ ಅದಕ್ಕ ಪಾಪ್ ಕೊಟ್ಕ ನಡಿ ಹೋಗಂಬಾ ಗಟ್ಟಿ